ಕೋಳಿ ಫಯಾಜ್ ಕತೆ ಹೇಗ್ ಮುಗೀತು ಗೊತ್ತಾ? ಶಿವಾಜಿನಗರದ ಡಾನ್ ಕೋಳಿ ಫಯಾಜ್ ಫಿನಿಶ್ ಆಗಿದ್ದ ಹೇಗೆ? ಬೆಂಗಳೂರು ಭೂಗತ ಲೋಕವೇ ಬೆಚ್ಚಿ ಬೀಳಿಸುವಂತ ಸದ್ದು ಮಾಡಿದ್ದೆ ಈ ಕೋಳಿ ಫಯಾಜ್. ಸ್ನೇಕ್ ನಹಿಮ್ ಎಂಬ ಬಲಾಢ್ಯನನ್ನ ಶಿವಾಜಿನಗರದ ನಡು ರಸ್ತೆಯಲ್ಲೇ ಕತ್ತರಿಸಿ ಬಿಸಾಕಿದ. ಕೋತ್ವಾಲ್ ರಾಮಚಂದ್ರ ಬಿಟ್ರೆ ಬೇರೆ ಯಾರಿಗೂ ಕೂಡ ಹೆದರುವ ಜಯಮಾನ ಇವಂದಾಗಿರ್ಲಿಲ್ಲ. ಅವರಿಗೆ ಚಿತ್ರಹಿಂಸೆ ನೀಡಿದ 3-4 ದಿನಗಳ ಕಾಲ ಫಯಾಜ್ ಹುಡುಗರಿಗೆ ದೈಹಿಕ ಅಲ್ಲದೆ ಮಾನಸಿಕವಾಗಿಯೂ ಕೂಡ ಶಿಕ್ಷೆ ಕೊಡ್ತಾನೆ. ಫಯಾಜ್ ಕುಡಿದಿದ್ದ ಅಂದ್ರೆ ಕ್ರೂರ ರೂಪವಾಗಿ ವರ್ತಿಸುತ್ತಿದ್ದ ಎನ್ನುವುದಕ್ಕೆ ಲೇಜರ್ ಲತೀಫ್ ಪ್ರಕರಣವೇ ಮತ್ತೊಂದು ನಿದರ್ಶನ. ಇದು ರಿಜ್ವಾನ್ ಗ್ಯಾಂಗ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿಬಿಡುತ್ತೆ. ಕೋಳಿ ಕೂಗುವ ಹೊತ್ತಲೇ ಹೇಣವಾದ ಕೋಳಿ ಫಯಾಜ್. ಆದ್ರೆ ಸಮಯದಲ್ಲಿ ಅದಾಗ್ಲೇ ಶಿವಾಜಿನಗರಕ್ಕೆ ಡಾನ್ ಆಗಿದ್ದ ಕೋಳಿ ಫಯಾಜ್ ಶತ್ರು ಪಡೆ ಕೈಯಲ್ಲಿ ಬೀದಿ ಹೆಣವಾಗಿ ಹೋಗ್ಬಿಟ್ಟಿದ್ದ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಕೋಳಿ ಫಯಾಜ್ ಕತೆ ಹೇಗ್ ಮುಗೀತು ಗೊತ್ತಾ? ಶಿವಾಜಿನಗರದ ಡಾನ್ ಕೋಳಿ ಫಯಾಜ್ ಫಿನಿಶ್ ಆಗಿದ್ದ ಹೇಗೆ? ಶಿವಾಜಿನಗರದಲ್ಲಿ ರಕ್ತದ ಓಕುಳಿ ಹರಿಸಿದ ರಾವಣ ಸೂರ ತನ್ನ ವಿರುದ್ಧ ತೊಡೆ ತಟ್ಟಿದ ರೌಡಿಗಳಿಗೆ ಅಟ್ಟಾಡಿಸಿ ಹೊಡೆದ ಪಾತಕಿ, ಶತ್ರುಗಳನ್ನ ಮುನ್ನುಗ್ಗಿ ಬಡೆದ ಫೊಂಟರ್ ಪೈಲ್ವಾನ್. ಶಿವಾಜಿನಗರದಲ್ಲಿ ಡಾನ್ ಆಗಿ ಮೆರೆದವನು ಬೀದಿ ಹೆಣಾಗಿ ಬಿಟ್ಟಿದ್ದ. ಹಾಗಾದ್ರೆ ಶಿವಾಜಿನಗರದ ಡಾನ್ ಕೋಳಿ ಫಯಾಜ್ನ ಅಂತ್ಯ ಹೇಗಾಯ್ತು ಹೇಳ್ತೀನಿ ನೋಡಿ. ಶಿವಾಜಿನಗರ ಅಂದಾಗ ನಮಗೆ ನೆನಪಿಗೆ ಬರೋದೆ ಕೋಳಿ ಫಯಾಜ್. ಬೆಂಗಳೂರು ಭೂಗತ ಲೋಕವೇ ಬೆಚ್ಚಿ ಬೀಳಿಸುವಂತ ಸದ್ದು ಮಾಡಿದ್ದೆ ಈ ಕೋಳಿ ಫಯಾಜ್. ತನ್ನದೇ ಗ್ಯಾಂಗ್ ಕಟ್ಟಿ ಹವಾ ಮೇಂಟೈನ್ ಮಾಡಿದ್ದ. ಈ ಪೈಲ್ವಾನ್ ಖಬ್ರಸ್ತಾನ್ ಸೇರಿ ಅದೆಷ್ಟೋ ವರ್ಷ ಗತಿಸಿದ್ರು ಆತ ಪಾತಕ ಲೋಕದಲ್ಲಿ ಹಾಕಿದ ಪಾಪದ ರಕ್ತದ ಹೆಜ್ಜೆಗಳು ಇಂದಿಗೂ ಮತ್ತೆ ಮತ್ತೆ ನೆನಪಿಗೆ ಬರುತ್ತೆ. ಸ್ನೇಕ್ ನಹಿಮ್ ಎಂಬ ಬಲಾಢ್ಯನನ್ನ ಶಿವಾಜಿನಗರದ ನಡು ರಸ್ತೆಯಲ್ಲೇ ಕತ್ತರಿಸಿ ಬಿಸಾಕಿದ. ರಫ್ ಅಂಡ್ ಟಫ್ ಮನುಷ್ಯನಾಗಿದ್ದ ಕೋಳಿ ಫಯಾಜ್ ಕುಡಿದ ಅಂತಂದ್ರೆ ಮುರುಗಿಯ ರೂಪ ತಾಳ್ತಾ ಇದ್ದ. ಹೀಗೆ ಶಿವಾಜಿನಗರದ ಗಲ್ಲಿ ಗಲ್ಲಿಗಳಲ್ಲಿ ರಕ್ತದ ಉಕ್ಕಳಿಯನ್ನೇ ಹರಿಸಿದ ಕೊಲೆ ಗಡುಕ ಕೋಳಿ ಫಯಾಜ್ ಕೊನೆಗೆ ಬೀದಿ ಹೆಣವಾಗಿ ಹೋಗಿದ್ದ. ಗುಜರಿ, ರಸಲ್ ಮಾರ್ಕೆಟ್, ಮಟನ್ ಮಾರ್ಕೆಟ್ ಹೀಗೆ ಜನ ಜಂಗುಳಿ ತುಂಬಿ ತುಳುಕುತ್ತಿರುವ ಶಿವಾಜಿನಗರದಲ್ಲಿ ರಕ್ತದ ಓಕುಳಿ ಹರಿಸಿದ ಪೈಲ್ವಾನ್ ಡಾನ್ ಜಯರಾಜ್ ಹಾಗೂ ಕೋತ್ವಾಲ್ ರಾಮಚಂದ್ರ ನಡುವೆ ದೊಡ್ಡ ಮಟ್ಟಿನ ಗ್ಯಾಂಗ್ ವಾರ್ ನಡೀತಿರುವಾಗಲೇ ಆ ಸಮಯದಲ್ಲಿ ಅದಾಗ್ಲೇ ಅದೊಂದು ಹೆಸರು ಶಿವಾಜಿನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿ ತೊಡಗಿತ್ತು. ಆ ಹೆಸರು ನೋಡುತ್ತಿದ್ದಂತೆ ಬೆಂಗಳೂರು ಭೂಗತ ಜಗತ್ತಿನಲ್ಲಿ ಸಂಚಲನವನ್ನ ಮೂಡಿಸಿತು. ಕೋಳಿ ಫಯಾಜ್ ಶಿವಾಜಿನಗರದ ಡಾನ್ ಆಗಿದ್ದ. ಆರಂಭದಲ್ಲಿ ಸಣ್ಣ ಪುಟ್ಟ ಹೊಡೆದಾಟ ನಡೆಸ್ತಾ ಇದ್ದ ಅವನು ಮುಂದೆ ಶಿವಾಜಿನಗರದ ಡಾನ್ ಆಗಿ ಮೆರೆದ. ಫಯಾಜ್ ಕ್ರೈಮ್ ಲೋಕದಲ್ಲಿ ಎಸಗಿದ ಮೊದಲ ಪಾಪದ ಕೃತ್ಯದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರ ಕುಮ್ಮಕ್ಕು ಇದೆ ಎಂಬ ಮಾತು ಭೂಗತ ಲೋಕದಲ್ಲಿ ಪದೇ ಪದೇ ರಿಂಗ್ ಗಡಿಸುತ್ತಾ ಇದೆ. ಶಿವಾಜಿನಗರದಲ್ಲಿ ಸೀಮಿತ ಚೌಕಟ್ಟಿರ್ಮಿಸಿ ದಾದಾಗಿರಿ ನಡೆಸಿದ ಕೋತ್ವಾಲ್ ರಾಮಚಂದ್ರ ಬಿಟ್ರೆ ಬೇರೆ ಯಾರಿಗೂ ಕೂಡ ಹೆದರುವ ಜಯಮಾನ ಇವಂದಾಗಿರ್ಲಿಲ್ಲ. ಶಿವಾಜಿನಗರದ ಕ್ರೈಮ್ ಲೋಕಕ್ಕೆ ಇವನೇ ಯಜಮಾನ ಆಗಿದ್ದ. ಸ್ನೇಕ್ ನಹಿಮ್ನ ಬರ್ಬರ ಹತ್ಯೆ. ಕುಡಿತವನ್ನ ಮೈಗೂಡಿಸಿಕೊಂಡ ಫಯಾಜ್ ಕುಡಿದ ಅಂತಂದ್ರೆ ಮುರುಗಿಯ ರೂಪ ತಾಳ್ತಾ ಇದ್ದ. ಸ್ನೇಕ್ ನಹಿಮ್ನನ್ನ ಮರ್ಡರ್ ಮಾಡಿದ ಫಯಾಜ್ನ ಕೃತ್ಯಕ್ಕೆ ಮತ್ತೊಂದು ಸಾಕ್ಷಿ. ಘಟನೆಯಿಂದಾಗಿ ಶಿವಾಜಿನಗರವೇ ಬೆಚ್ಚಿ ಬಿದ್ದಿತು. ಸ್ನೇಕ್ ನಹಿಮ್ ಕಟ್ಟುಮಸ್ತಿನ ಮೈಕೊಟ್ಟು ಹೊಂದಿದ ಬಲಾಢ್ಯ ವ್ಯಕ್ತಿ. ಮಾದಕ ಲೋಕದ ಆರಾಧಕನಾಗಿದ್ದ ನಹಿಮ್ ಹಲವು ದುಶ್ಚಟಗಳ ದಾಸನಾಗಿದ್ದ. ಶಿವಾಜಿನಗರದಲ್ಲಿ ಹಾಡ ಹಗಲೇ ಫಯಾಜ್ ಕತ್ತರಿಸಿ ಹಾಕಿದ ಸ್ನೇಕ್ ನಹಿಮ್ ಸಾಮಾನ್ಯ ಪಾತಕಿ ಆಗಿರಲಿಲ್ಲ. ಅದಾಗ್ಲೇ ಫಯಾಜ್ ಶಿವಾಜಿನಗರದಲ್ಲಿ ಆರ್ಭಟ ಶುರು ಮಾಡಿದ್ದ. ಸ್ನೇಕ್ ನಹಿಮ್ ಅಟ್ಟಹಾಸಕ್ಕೆ ಪೊಲೀಸರ ಮುಖಾಂತರ ಕಡಿವಾಣ ಹಾಕಲು ಫಯಾಜ್ ಮುಂದಾಗ್ತಾನೆ. ಸ್ನೇಕ್ ನಹಿಮ್ ಮನೆ ಕೆಲಸದಾಕಿಯ ಅತ್ಯಾಚಾರ ಎಸಗಿದ್ದ ಅಂತ ಸುಳ್ಳು ಕೇಸ್ ಮಾಡಿ ಫಯಾಜ್ ದಾಖಲು ಮಾಡ್ತಾನೆ. ಅತ್ಯಾಚಾರ ಕೇಸ್ನಲ್ಲಿ ಜೈಲಿಗೆ ಹೋದ್ರೆ ಬೇಗ ಜಾಮೀನು ಸಿಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕೋಳಿ ಫಯಾಜ್ ಮನಗೊಂಡಿದ್ದ. ಅದರಂತೆ ಫಯಾಜ್ ಕುತಂತ್ರಕ್ಕೆ ಸ್ನೇಕ್ ನಹಿಮ್
ಜೈಲನ್ನ ಸೇರ್ತಾರೆ. ನಹೀಂ ಇಲ್ಲದ ವೇಳೆ ಖಾಸಗಿಯಾಗಿದ್ದ ಅವನ ಮನೆಯನ್ನ ಫಯಾಜ್ ಹುಡುಗರು ದರೋಡೆ ಮಾಡಿದ್ರು. ನಂತರ ಜಾಮೀನಿನ ಮೇಲೆ ಹೊರಬಂದ ನಹೀಂ ತನ್ನ ಮನೆ ನೋಡಿ ಕೆರಳಿ ಕೆಂಡವಾಗಿಬಿಡ್ತಾನೆ. ಆ ಸಂಬಂಧ ಪೊಲೀಸ್ ಠಾಣೆ ಮೆಟ್ಲು ಏರಿದ ನಹೀಂಗೆ ಅಂದು ನ್ಯಾಯ ಮರೀಚಿಕೆ ಆಗ್ಬಿಟ್ಟಿತ್ತು. ಇದರಿಂದ ನಹೀಂ ಕೂಡ ರುದ್ರ ನರ್ತನ ತಾಳ್ಬಿಡ್ತಾನೆ. ನನ್ನ ಮನೆ ದರೋಡೆ ಮಾಡಿದ್ದ ಫಯಾಜ್ ಗ್ಯಾಂಗ್ನ ಕೆಲ ಹುಡುಗರನ್ನ ಮನೆಗೆ ಎತ್ತಾಕೊಂಡು ಹೋಗಿ ನಹೀಂ ಚೆನ್ನಾಗಿ ರುಬ್ಬಿಡ್ತಾನೆ. ಅವರಿಗೆ ಚಿತ್ರಹಿಂಸೆ ನೀಡಿದ 3-4 ದಿನಗಳ ಕಾಲ ಫಯಾಜ್ ಹುಡುಗರಿಗೆ ದೈಹಿಕ ಅಲ್ಲದೆ ಮಾನಸಿಕವಾಗಿಯೂ ಕೂಡ ಶಿಕ್ಷೆ ಕೊಡ್ತಾನೆ. ನಹೀಂನ ಚಿತ್ರಹಿಂಸೆ ಹೊರಬಂದ ಹುಡುಗರು ನಹೀಂ ನೀಡಿದ ಚಿತ್ರಹಿಂಸೆ ಬಗ್ಗೆ ಫಯಾಜ್ಗೆ ಈ ವಿಷಯವನ್ನ ಹುಡುಗರು ಮುಟ್ಟಿಸ್ಬಿಡ್ತಾರೆ. ವಿಷಯ ಕೇಳುತ್ತಿದ್ದಂತೆ ಫಯಾಜ್ ರೊಚ್ಚಿಗೆದ್ದು ಬಿಡ್ತಾನೆ. ನಹೀಂನ ಕತೆ ಮುಗಿಸೋಕೆ ರೆಡಿ ಆಗಿಬಿಡ್ತಾನೆ. ಅಂದು ನಹೀಂನ ನಸೀಬ್ ಕೆಟ್ಟಿತ್ತೇನೋ. ಯಾಕಂದ್ರೆ ಪೆಟ್ಟು ತಿಂದ ಹಾವಿನಂತೆ ಬುಸುಗುಡ್ತಿದ್ದ ಫಯಾಜ್ ಕಣ್ಣಿಗೆ ಅವನು ಬಿದ್ದೇ ಬಿಟ್ಟಿದ್ದ. ನಹೀಂ ಕಣ್ಣಿಗೆ ಬಿದ್ದೇ ಬಿಟ್ಟಿದ್ದ ತಡ ಫಯಾಜ್ ಆ ಬಲಾಢ್ಯ ನಹೀಂನನ್ನ ಎತ್ತಾಕೊಂಡು ಹೋಗಿ ಚೆನ್ನಾಗಿ ರಿಪೇರಿ ಮಾಡಿಬಿಡ್ತಾನೆ. ಫಯಾಜ್ ಬೇರೆ ಅಂದುಕೊಂಡಿದ್ದು ಮೃಗಿಯ ರೂಪ ತಾಳಿದ್ದ. ರಾತ್ರಿ ಇಡೀ ನಹೀಂ ಮೇಲೆ ವರ್ಕೌಟ್ ಮಾಡಿದ್ರು ಆ ಹುಮ್ಮನಿಗೆ ತೃಪ್ತಿಯಾಗಿರ್ಲಿಲ್ಲ. ಮರುದಿನ ನಹೀಂನನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಶಿವಾಜಿನಗರದ ಸರ್ಕಲ್ ಬಳಿ ಹೋದ ಫಯಾಜ್ 100 ಜನರ ಮುಂದೆ ತಲ್ವಾರ್ನಿಂದ ಕೊಚ್ಚಿ ಹಾಕಿದ. ಅದು ಫಯಾಜ್ನ ಅಟ್ಟಹಾಸ ನೋಡಿದ ಪೊಲೀಸರು ಕೂಡ ಫಯಾಜ್ನ ಹತ್ತಿರ ಹೋಗಲು ಧೈರ್ಯ ಮಾಡಿರಲಿಲ್ಲ. ಹೀಗೆ ಸ್ನೇಕ್ ನೈಮ್ನನ್ನ 100 ಜನದ ಮುಂದೆ ಕತ್ತರಿಸಿ ಬಿಸಾಕಿದ ಫಯಾಜ್ ಮುಂದೆ ಶಿವಾಜಿನಗರದಲ್ಲಿ ದಾದಾಗಿರಿ ನಡೆಸಿಬಿಟ್ಟಿದ್ದ. 1991ರಲ್ಲಿ ನಹೀಂ ಕೇಸ್ನಲ್ಲಿ ಫಯಾಜ್ ಕೋರ್ಟ್ಗೆ ಜೀವಾವಧಿ ಶಿಕ್ಷೆಯನ್ನ ನೀಡುತ್ತೆ. ಶಿಕ್ಷೆ ಪ್ರಕಟವಾಗ್ತಿದ್ದಂತೆ ಫಯಾಜ್ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗ್ತಾನೆ. ಆದ್ರೆ ಫಯಾಜ್ನನ್ನ ಮತ್ತೆ ಕೆಡಾಗೆ ಕೆಡುವುದರಲ್ಲಿ ಕಾಕಿ ಯಶಸ್ವಿ ಆಗುತ್ತೆ. ಫಯಾಜ್ ಕುಡಿದಿದ್ದ ಅಂದ್ರೆ ಕ್ರೂರ ರೂಪವಾಗಿ ವರ್ತಿಸುತ್ತಿದ್ದ ಎನ್ನುವುದಕ್ಕೆ ಲೇಜರ್ ಲತೀಫ್ ಪ್ರಕರಣವೇ ಮತ್ತೊಂದು ನಿದರ್ಶನ. ತನ್ನ ಕರ್ಕಶ ಧ್ವನಿ ಮೂಲಕವೇ ಸದ್ದು ಮಾಡ್ತಾ ಇದ್ದ ಲೇಜರ್ ಲತೀಫ್ ಅಪ್ಪಟ ಕೋಮುಗುಂಡ. ಯಾಕಂದ್ರೆ ಅವನೊಬ್ಬ ಧರ್ಮದ ಪ್ರಭಾವ ಇಟ್ಕೊಂಡು ರೌಡಿಸಮ್ ಅನ್ನ ನಡೆಸಿದ್ದಮ್ಮ. ಈ ಘಟನೆಯೂ ಕೂಡ ಕೋಳಿ ಫಯಾಜ್ ಕ್ರೂರತೆಗೆ ಮತ್ತೊಂದು ಉದಾಹರಣೆ ಆಗ್ಬಿಟ್ಟಿದೆ. ಫಯಾಜ್ ರಿಜ್ವಾನ್ ಭೀಕರ ಕಾಳಗ. ಹೀಗೆ ಶಿವಾಜಿನಗರದಲ್ಲಿ ದಾದಾಗಿರಿ ನಡೆಸ್ತಾ ಇದ್ದ ಫಯಾಜ್ಗೆ ಶತ್ರು ಒಬ್ಬ ಹುಟ್ಟೆ ಬಿಟ್ಟಿದ್ದ. ತರ್ಕಾರಿ ಖಲೀಕ್, ಇಸ್ತಿಯಾಕ್, ತನ್ವೀರ್ ಸೇರಿದಂತೆ ಫೈಟರ್ಗಳು ಫಯಾಜ್ ಗ್ಯಾಂಗ್ ನಲ್ಲಿ ಇತ್ತು. ಇಂಥ ಖತರ್ನಾಕ್ ಗ್ಯಾಂಗ್ ವಿರುದ್ಧ ತೊಡೆ ತಟ್ಟಿ ನಿಂತವನೇ ರಿಜ್ವಾನ್ ಶಿವಾಜಿನಗರದಲ್ಲಿ ತನ್ನದೇ ಆದ ಗ್ಯಾಂಗ್ ಕಟ್ಕೊಂಡು ಫೀಲ್ಡ್ ನಡೆಸ್ತಾ ಇದ್ದ. ಫಯಾಜ್ ಗ್ಯಾಂಗ್ ವಿರುದ್ಧ ಕತ್ತಿ ಮೈಸುತ್ತಿದ್ದ. ಶಿವಾಜಿನಗರದ ಬೀದಿಗಳಲ್ಲೂ ಫಯಾಜ್ ಹಾಗೂ ರಿಜ್ವಾನ್ ಗ್ಯಾಂಗ್ಗಳ ಕಾಳಗ ನಡೀತಾ ಇತ್ತು. ಫಯಾಜ್ ಗ್ಯಾಂಗ್ನ ಇಸ್ತಿಯಾಕ್ ಹಾಗೂ ರಿಜ್ವಾನ್ ಗ್ಯಾಂಗ್ನಲ್ಲಿ ಇರುವ ಫಾರೂಕ್ ದ್ವೇಷ ದುರುಳ ಹೊತ್ತಿಕೊಂಡಿತ್ತು. ಇವರ ಗ್ಯಾಂಗ್ ಬಾರ್ನಿಂದ ಸಾಮಾನ್ಯ ಜನರು ಕೂಡ ಕಷ್ಟಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಫಯಾಜ್ ಗ್ಯಾಂಗ್ನ ಇಸ್ತಿಯಾಕ್ ಶತ್ರು ಪಡೆಯಾದ ರಿಜ್ವಾನ್ ಸಹಚರ ಸುಲ್ತಾನ್ ಎಂಬಾತನ ಕೈ ಕಡಿದು ಬಿಟ್ಟು ಬಿಡ್ತಾನೆ. ಈ ಘಟನೆ 2 ಗ್ಯಾಂಗ್ ವಾರ್ ಶುರುವಾಗ್ಬಿಡುತ್ತೆ. ಫಯಾಜ್ ಗ್ಯಾಂಗ್ನಲ್ಲಿ ಟಫ್ ಫೈಟರ್ ಆಗಿದ್ದ ತನ್ವೀರ್ ಕೂಡ ತನ್ನ ತಂಡವನ್ನ ಬಲಪಡಿಸಿದ. ಇದು ರಿಜ್ವಾನ್ ಗ್ಯಾಂಗ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿಬಿಡುತ್ತೆ. ಕೋಳಿ ಕೂಗುವ ಹೊತ್ತಲೇ ಹೇಣವಾದ ಕೋಳಿ ಫಯಾಜ್. MG ರೋಡ್ ರೇಸ್ ಕೋರ್ಸ್ ರಸ್ತೆಯಲ್ಲಿ ಕೋಳಿ ಫಯಾಜ್ನ ಅಡ್ಡವಾಗ್ಬಿಟ್ಟಿತ್ತು. ಈ ಅಡ್ಡಕ್ಕೆ ಫಯಾಜ್ ಹೋದಾಗ್ಲೆಲ್ಲ ಅವನ ಜೊತೆ ದೊಡ್ಡ ಪಡೆನೇ ಇರ್ತಿತ್ತು. ರಿಜ್ವಾನ್ ಗ್ಯಾಂಗ್ ಅದಾಗ್ಲೇ ಫಯಾಜ್ನ ವಿರುದ್ಧ ರೌಂಡ್ಸ್ ಶುರು ಮಾಡಿಬಿಟ್ಟಿತ್ತು. ಫಯಾಜ್ನ ಸಂಹಾರ ಮಾಡಲು ಸಿದ್ಧವಾಗಿದ್ದ ರಿಜ್ವಾನ್ ಗ್ಯಾಂಗ್ ಫಯಾಜ್ ಒಂಟಿಯಾಗಿ ಸಿಗ್ತಾನೆ ಅಂತ ಕಾಯ್ತಾ ಇತ್ತು. ಅದು ಮುಂಜಾನೆ ಹೊತ್ತು. ಅವಾಗ್ಲೇ ತಾನೇ ಶಿವಾಜಿನಗರ ಎದ್ದು ಆಕಳಿಸ್ತಿತ್ತು. ಆದ್ರೆ ಸಮಯದಲ್ಲಿ ಅದಾಗ್ಲೇ ಶಿವಾಜಿನಗರಕ್ಕೆ ಡಾನ್ ಆಗಿದ್ದ ಕೋಳಿ ಫಯಾಜ್ ಶತ್ರು ಪಡೆ ಕೈಯಲ್ಲಿ ಬೀದಿ ಹೆಣವಾಗಿ ಹೋಗ್ಬಿಟ್ಟಿದ್ದ. ಬೆಳ್ಳಂಬೆಳಗ್ಗೆ ನಿರಾಯುಧನಾಗಿ ಸಿಕ್ಕಿದ ಕೋಳಿ ಫಯಾಜ್ ನೆತ್ತರು ಹರಿದ್ಬಿಡ್ತು. ಫಯಾಜ್ ಫಿನಿಶ್ ಅನ್ನೋ ವಿಷಯ ಶಿವಾಜಿನಗರ ಅಲ್ಲದೆ ಬೆಂಗಳೂರು ಭೂಗತ ಲೋಕದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿಬಿಡ್ತು. ಶಿವಾಜಿನಗರದ ಅಂಡರ್ ವರ್ಡ್ಗೆ ಕೋಳಿ ಫಯಾಜ್ ಯಜಮಾನನಾಗಿದ್ದ. ಕೋಳಿ ಫಯಾಜ್ ಕಥೆಯು ಹೀಗೆ ಅಂತ್ಯವಾಗಿಬಿಟ್ಟಿತ್ತು. ಫಯಾಜ್ ಕೊಲೆಗೆ ಪ್ರತಿಕಾರವಾಗಿ ಫಯಾಜ್ನ ಹತ್ಯೆ ನಡೆಸಿದ ಹಲವರನ್ನ ತನ್ವೀರ್ ಗ್ಯಾಂಗ್ ಸಮಾಧಿ ನಡೆಸಿತು. ಬಾಂಬೆ ಹಮೀದ್ ಎಂಬ ರಿಜ್ವಾನ್ ಸಹಚರನನ್ನ ತನ್ವೀರ್ ಹುಡುಗರು ಕತ್ತರಿಸಿ ಬಿಸಾಕ್ಬಿಟ್ಟಿದ್ರು. ಹೀಗೆ ಕೋಳಿ ಫಯಾಜ್ನ ಜಮಾನ ಕೂಡ ಮುಗ್ದೇ ಹೋಯಿತು. ಫಯಾಜ್ ಎಷ್ಟು ದೊಡ್ಡ ಖತರ್ನಾಕ್ ರೌಡಿ ಆಗಿದ್ರು ಆತನಿಗೆ ಹೆಣ್ಣು ಮಕ್ಕಳ ಮೇಲೆ ಗೌರವ ಇತ್ತು. ಈ ವಿಷಯದಲ್ಲಿ ಎಲ್ಲ ರೌಡಿಗಳಿಗಿಂತ ಫಯಾಜ್
ಸಂಪೂರ್ಣವಾಗಿ ಭಿನ್ನವಾಗಿದ್ದ. ಫಯಾಜ್ ಯಾವತ್ತೂ ವೇಷವಾಟಿಕೆ ಅಡ್ಡಗೆ ನುಗ್ಗಿರಲಿಲ್ಲ. ಯಾವುದು ವೇಷರ ಅಡ್ಡದಿಂದ ದುಡ್ಡು ತೆಗೆದುಕೊಂಡಿರಲಿಲ್ಲ. ಯಾವತ್ತೂ ವೇಷ ಮುಂದೆ ಕೈ ಚಾಚಿರಲಿಲ್ಲ. ಹಿಂದೊಮ್ಮೆ ಫಯಾಜ್ ಮೇಲೆ ಮಾನಭಂಗ ಕೇಸ್ ದಾಖಲಾಗಿತ್ತು. ಆದ್ರೆ ಅದಕ್ಕೆ ಯಾವುದೇ ಸಾಕ್ಷಿ ಸಿಕ್ಕಿರಲಿಲ್ಲ. ಫಯಾಜ್ ಜೈಲಿನಲ್ಲಿ ಇದ್ದಾಗ ಬಿಲ್ಲಿ ಎಂಬ ವ್ಯಕ್ತಿ ರೇಪ್ ಕೇಸ್ನಲ್ಲಿ ಅಂಧರಾಗಿದ್ದ. ಬಿಲ್ಲಿ ಮೇಲೆ ಸರಿಸುಮಾರು 40 ಕೇಸ್ಗಳು ಇದ್ದವು. ಹೆಚ್ಚಿನವು ರೇಪ್ ಕೇಸ್ಗಳಾಗಿದ್ದವು. ಬಿಲ್ಲಿ ದೊಡ್ಡ ರೇಪಿಸ್ಟ್ ಎಂದು ಫಯಾಜ್ಗೆ ಗೊತ್ತಾಗುತ್ತಿದ್ದಂತೆ ತಡ ಜೈಲಿನಲ್ಲಿ ಬಿಲ್ಲಿಗೆ ಫಯಾಜ್ ಚೆನ್ನಾಗಿ ರಿಪೇರಿ ಮಾಡಿಬಿಟ್ಟಿದ್ದ. ಕೋಳಿ ಫಯಾಜ್ ಯಾವತ್ತೂ ಗನ್ ಹಿಡಿದು ಓಡಾಡಿದವನಲ್ಲ. ಆತನದು ಏನಿದ್ರೂ ಕೂಡ ನೇರ ಫೈಟ್. ನೀನ್ ಯಾಕೆ ಗನ್ ಹಿಡಿಯಲ್ಲ ಅಂತ ಕೇಳಿದ್ರೆ, ಗನ್ ಹಿಡಿದು 4 ಜನರನ್ನ ಇಟ್ಕೊಂಡ್ರೆ ಭಯದಲ್ಲಿ ಓಡಾಡೋದನ್ನ ಯಾವ ಸೀಮೆ ರೌಡಿ ಎಂದು ಪ್ರಶ್ನೆ ಮಾಡ್ತಿದ್ದಾನಂತೆ. ಹೀಗೆ ಜೈಲಿನಲ್ಲಿ ಇರುವಾಗಲೇ ಹಲವಾರು ಜನ ಫಯಾಜ್ ಕೈಯಲ್ಲಿ ವಧೆ ತಿಂದಿದ್ದಾರೆ. ಸಿಕ್ಕವರಿಗೆ ಭಯಪಡಿಸಿದ್ದ ಆಸಿಡ್ ರಾಜ ಕೂಡ ಫಯಾಜ್ ಕೈಯಲ್ಲಿ ವಧೆ ತಿಂದಿದ್ದಾನೆ. ಭೂಗತ ಜಗತ್ತಿನಲ್ಲಿ ನಾನೇ ಡಾನ್, ನಾನೇ ಕಿಂಗ್ ಎಂದು ಮೆರೆದಾಡುವರೆಲ್ಲ ಈಗ ಬೀದಿ ಹೆಣವಾಗಿ ಬಿಟ್ಟಿದ್ದಾರೆ. ಅಂತ ಲಿಸ್ಟ್ನಲ್ಲಿ ಫಯಾಜ್ ಕೂಡ ಸೇರಿದವನು. ಅದಕ್ಕೆ ಹೇಳೋದು, ಭೂಗತ ಲೋಕ ನಿಷಿದ್ಧ ಲೋಕ. ದೂರದಿಂದ ನೋಡಿದವ್ರಿಗೆ ರೋಚಕ, ಅನುಭವಿಸಿದವರಿಗೆ ನರಕ ಅಂತ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.